ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ವಂಗಿರಣ ಎಜುಕೇಷನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ತಮ್ಮನೇಲಿ ನೋಡಿರ್ತಾರೆ ಏನಪ್ಪ ಅಂತಂದರೆ HSTR ಒಂದು ಪರೀಕ್ಷೆ ಒಂದು ನೋಟಿಫಿಕೇಷನ್ ಈಗಾಗಲೇ ಆಗಿದೆ ಅನ್ನುವಂಥದ್ದು, ಮತ್ತು ಅದರ ಜೊತೆಗೆ ದೈಹಿಕ ಶಿಕ್ಷಕರ ಒಂದು ನೋಟಿಫಿಕೇಷನ್ ಕೂಡ ಆಗಿದೆ ಅದರ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಅನ್ನುವಂಥದ್ದು. ಈ ಒಂದು ವಿಡಿಯೋ ಯಾವುದಕ್ಕೆ ಸಂಬಂಧಪಟ್ಟಿದೆಪ್ಪ ಅಂತಂದರೆ ಕಲಬುರಗಿ ವಿಭಾಗಕ್ಕೆ ಇಲ್ಲಿ ಸಂಬಂಧಪಟ್ಟಿರುವಂಥದ್ದಾಗಿದೆ. ನೋಡಿರಿ, ಕಲಬುರಗಿ ವಿಭಾಗದಲ್ಲಿ ಬರುವಂಥ ಜಿಲ್ಲೆಗಳಲ್ಲಿ ಯಾವ ಜಿಲ್ಲೆಗಳಿಗೆ ಎಷ್ಟು ಒಂದು ಹುದ್ದೆಗಳನ್ನು ಇಲ್ಲಿ ನಿಗದಿಪಡಿಸಲಾಗಿದೆ ಅನ್ನುವಂಥದ್ದು, ಮತ್ತು ಅರ್ಜಿಯ ಆರಂಭ, ಅರ್ಹತೆ ಮತ್ತು ಇವುಗಳನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ ಅನ್ನುವಂಥ ಈ ಒಂದು ವಿಡಿಯೋದಲ್ಲಿ. ನೆಕ್ಸ್ಟ್ ಮುಂದುವರೆದು 2026-27ನೇ ಸಾಲಿನ ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ವಿಭಾಗೀಯ ಅಂದರೆ ನಾವು ಈಗಲೇ ಹೇಳಿದ್ವಿ, ಕಲಬುರಗಿ ವಿಭಾಗದಲ್ಲಿ ಬರುವಂತಹ ಖಾಲಿರುವ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ 80% ಹುದ್ದೆಗಳಿಗೆ ಪ್ರೌಢಶಾಲಾ ಸಹ ಶಿಕ್ಷಕರು ಕನ್ನಡ, ಆಂಗ್ಲ, ಕಲಾ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ, ಜೀವವಿಜ್ಞಾನ ಅಂದರೆ ಬಯೋಸೈನ್ಸಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ, ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಕಲಬುರಗಿ ವಿಭಾಗ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಅಂದರೆ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆಗಳು ಸೇವೆಗಳು 2026 ಸಂಖ್ಯೆ EP 80 DPI 2026 10/8/2026 ನಿಯಮಗಳ ಅನ್ವಯ ಆಯ್ಕೆ ಮಾಡಲು ಈ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದೆ ಅನ್ನುವಂತಂದರೆ ಇಲ್ಲಿ ಇರುವಂಥ ಹುದ್ದೆಗಳಲ್ಲಿ 80% ಕಲ್ಯಾಣ ಕರ್ನಾಟಕ ಭಾಗದ ಒಂದು ಜನರಿಗೆ ಅಥವಾ ಅಭ್ಯರ್ಥಿಗಳಿಗೆ ಇಲ್ಲಿ ಮೀಸಲಾಗಿರ್ತದೆ ಅನ್ನುವಂಥದ್ದು. ಅರ್ಜಿ ಆರಂಭ ಯಾವಾಗಿಪ್ಪ ಅಂತಂದರೆ 18/8/2020ರಿಂದ 7/9/2026ರವರೆಗೆ ಏನಾಗಿದೆಪ್ಪ ಅಂದರೆ ಇಲ್ಲಿ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶವನ್ನು ನೀಡಿದ್ದಾರೆ ಅನ್ನುವಂಥದ್ದು. ಅರ್ಜಿ ಪ್ರಾರಂಭ ಆಗುವಂಥದ್ದು 18/8/2026ರಿಂದ ಅವಕಾಶವನ್ನು ಕಲ್ಪಿಸಲಾಗಿದೆ ಅನ್ನುವಂಥದ್ದು. ಹಾಗಾದರೆ ಎಷ್ಟು ಹುದ್ದೆಗಳನ್ನು ಈ ಒಂದು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ನೀಡಲಾಗಿದೆಯಪ್ಪ ಅಂತಂದರೆ ಒಟ್ಟು ಹುದ್ದೆಗಳು ಅಂದರೆ ಕಲ್ಯಾಣ ಕರ್ನಾಟಕದ 80% ಟೋಟಲ್ ಒಟ್ಟು ಹುದ್ದೆಗಳ ಸಂಖ್ಯೆ 2051 ಅನ್ನುವಂಥ. ಇಲ್ಲಿ 2051 ಹುದ್ದೆಗಳಲ್ಲಿ ಕನ್ನಡ ಭಾಷಾ ಶಿಕ್ಷಕರಿಗೆ 445, ಇಂಗ್ಲೀಷ್ ಭಾಷಾ ಶಿಕ್ಷಕರಿಗೆ 448, ಕಲಾ ಶಿಕ್ಷಕರು ಕನ್ನಡ ಮಾಧ್ಯಮ 177, ಕಲಾ ಶಿಕ್ಷಕರು 271 ಮತ್ತು CBZ ಬೋಧಿಸುವಂಥ ಒಂದು ಅಭ್ಯರ್ಥಿ ಶಿಕ್ಷಕರಿಗೆ 204 ಹುದ್ದೆಗಳು ಮತ್ತು ಆಂಗ್ಲ ಮಾಧ್ಯಮದಲ್ಲಿ 244. ಒಟ್ಟು ಹುದ್ದೆಗಳು 1789. ಇದು ಶಿಕ್ಷಕರ ಒಂದು ಹುದ್ದೆಗಳಂತ ನಾವು ತಿಳ್ಕೊಳ್ಬೋದು. ಮತ್ತು ಗ್ರೇಡ್ 2 ದೈಹಿಕ ಶಿಕ್ಷಕರಿಗೆ ಎಷ್ಟು ಹುದ್ದೆಗಳನ್ನು ನೀಡಿದ್ದಾರಪ್ಪ ಅಂತಂದರೆ ಇಲ್ಲಿ 262 ಹುದ್ದೆಗಳನ್ನು ಇಲ್ಲಿ ನೀಡಿದ್ದಾರೆ. ಅಂದರೆ ಫಿಸಿಕಲ್ ಟೀಚರನ್ನು ಹುದ್ದೆಗಳಿಗೆ ಇಲ್ಲಿ 262, ಟೋಟಲ್ 2051 ಹುದ್ದೆಗಳನ್ನು ಇಲ್ಲಿ ನಿಗದಿಪಡಿಸಲಾಗಿದೆ ಅನ್ನುವಂಥದ್ದು. ಅರ್ಜಿನ ಹಾಕುವಾಗ ನಾವು ಏನೆಲ್ಲ ಒಂದು ನಿಯಮಗಳನ್ನು ಇಲ್ಲಿ ಅನ್ವಯ ಆಗುತ್ತೆ ಅನ್ನುವಂಥದ್ದು ನೋಡಿ. ಅಭ್ಯರ್ಥಿಗಳು ಶಾಲಾ ಶಿಕ್ಷಣ ಇಲಾಖೆ ಅಧಿಕೃತ ವೆಬ್ಸೈಟ್ schooleducation.government.karnataka.government.in ಮುಖಾಂತರ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕನ್ನುವಂಥದ್ದು. ಅರ್ಜಿಯನ್ನು ಸಲ್ಲಿಸುವಾಗ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಇಲ್ಲಿ ನಾವು ನಮೂದಿಸಬೇಕಾಗತ್ತೆ ಅನ್ನುವಂಥದ್ದು. ಮತ್ತು ಸಾಮಾನ್ಯವಾಗಿ ಸೂಚನೆಗಳು ಏನೇನಿದಾವೆ ನೋಡಿರಿ, ನಾವೆಲ್ಲ ಆನ್ಲೈನಲ್ಲಿ ಈ ಬಾರಿಯ ಒಂದು ಡೆಬಿಟ್ ಅಥವಾ ಒಂದು ಕ್ರೆಡಿಟ್ ಕಾರ್ಡ್ ಮೂಲಕ ನಾವು ಆನ್ಲೈನಲ್ಲಿ ಪೇ ಮಾಡಬೇಕು, ಅಥವಾ ಚಲನ್ ಮೂಲಕನೂ ಕೂಡ ನಾವೇನು ಮಾಡ್ಬೋದು, ಆನ್ಲೈನಲ್ಲಿ ನಮ್ಮ ಒಂದು ಅರ್ಜಿಯ ಒಂದು ಸೇವಾ ಶುಲ್ಕವನ್ನು ನಾವಿಲ್ಲಿ ಸಲ್ಲಿಸ್ಬೋದು ಅನ್ನುವಂಥದ್ದು. ನೋಡಿರಿ, ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಏನಪ್ಪ ಅಂತಂದರೆ 2026ನೇ ಸಾಲಿನ PST GPST HSTR ನೇಮಕಾತಿಗೆ ಪ್ರತ್ಯೇಕವಾಗಿ ಅಧಿಸೂಚನೆ ಹೊರಡಿಸಲಾಗಿದೆ. ಆದರೆ 2026ನೇ ಸಾಲಿನ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಅಧಿಸೂಚನೆ ಹೊರಡಿಸಿದ್ದರೂ ಸಹ ಸದರಿ ಅಧಿಸೂಚನೆ ನಮೂದಿಸಿ ವಿವಿಧ ವೃಂದಗಳು PST GPT HSTR ಅರ್ಜಿ ಸಲ್ಲಿಸಲು ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಒಂದೇ ಆನ್ಲೈನ್ ಅರ್ಜಿಯಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಅಂದರೆ ನಾವು 3 ಹುದ್ದೆಗಳನ್ನು ನಾವು ಒಂದೇ ಒಂದು ಅರ್ಜಿಯಲ್ಲಿ ಸಲ್ಲಿಸಬಹುದು ಅನ್ನುವಂಥದ್ದು. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಡಾರ್ಕ್ ಆಗಿ ಏನಪ್ಪ ಅಂದರೆ ಒಂದೇ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ ಅರ್ಜಿ ಸಲ್ಲಿಸುವಾಗ 3 ಹುದ್ದೆಗಳಿಗೆ ಒಂದೇ ಫಾರ್ಮ್ನಲ್ಲಿ ನಾವು ಭರ್ತಿಯನ್ನು ಮಾಡ್ಬೋದು. ಅಭ್ಯರ್ಥಿಯು ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಯಸುತ್ತಾರೋ ಆ ಹುದ್ದೆಗೆ ಸಂಬಂಧಿಸಿದಂತೆ ದಿನಾಂಕ 10/8/2026 ಅಂದರೆ C&R ರೂಲ್ನ ಒಂದು ಪ್ರಕಾರವಾಗಿ ಅವರಿಲ್ಲಿ ತಮ್ಮ ಮಾಹಿತಿಯನ್ನು ನೀಡಬೇಕಾಗತ್ತೆ ಅನ್ನುವಂಥದ್ದು. ನೋಡಿರಿ, ಪ್ರಕಟಿಸಲಾದ ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ಬೋಧನಾ ಹುದ್ದೆಗಳಿಗೆ ನಿಗದಿಪಡಿಸಿದ ಹುದ್ದೆ ಅರ್ಹತೆಯನ್ನು ಹೊಂದಿರಬೇಕು. C&R ರೂಲ್ ಪ್ರಕಾರ ಅವರು ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹತೆಯನ್ನು ಹೊಂದಿರಬೇಕು. ನೆಕ್ಸ್ಟ್ ಮುಂದುವರೆದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಒಂದು ವೃಂದದ ಒಂದು ಹುದ್ದೆಗೆ ಒಂದು ಜಿಲ್ಲೆಯನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಒಂದು ಜಿಲ್ಲೆಯಲ್ಲಿ ಒಂದಕ್ಕಿಂತ ಹೆಚ್ಚಿನ ವೃಂದಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಅದೇ ರೀತಿ ಬೇರೆ ಬೇರೆ ವೃಂದದ ಬೇರೆ ಬೇರೆ ಹುದ್ದೆಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಕ್ಕೆ ಅವಕಾಶವಿರುತ್ತೆ. ಅಂದರೆ ಇಲ್ಲಿ
ನಮಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ನಾವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಈ ಬಾರಿ ಅವಕಾಶವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಪ್ರೌಢಶಾಲಾ ಸಹಶಿಕ್ಷಕರ ಏನೆಂದರೆ ಅಸಿಸ್ಟೆಂಟ್ ಮಾಸ್ಟರ್ ಮತ್ತು ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಗ್ರೇಡ್ 1 ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಒಂದು ವೃಂದಕ್ಕೆ ಒಂದು ವಿಭಾಗದಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶವಿದ್ದು, ಯಾವುದಾದರೂ ಒಂದು ವಿಭಾಗದಲ್ಲಿ ಒಂದಕ್ಕಿಂತ ಹೆಚ್ಚಿನ ವೃಂದದ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ಬೇರೆ ಬೇರೆ ವೃಂದಕ್ಕೆ ಬೇರೆ ಬೇರೆ ವಿಭಾಗದಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಪರೀಕ್ಷೆ ಬರೆಯಲು ಒಂದು ಜಿಲ್ಲೆಯನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಬೇಕು. ಅಂದರೆ ನಾವು ಅಪ್ಲಿಕೇಶನ್ ಹಾಕುವಾಗ ನಾವು ಏನು ಮಾಡಬೇಕು, ಪರೀಕ್ಷೆಯನ್ನು ಬರೀಲಿಕ್ಕೆ ಒಂದು ಜಿಲ್ಲೆಯನ್ನು ಮಾತ್ರ ಇಲ್ಲಿ ನಾವು ಆಯ್ಕೆಯನ್ನು ಮಾಡಿಕೊಳ್ಬೇಕು. ನೆಕ್ಸ್ಟ್ ಮುಂದುವರೆದು, ಅಭ್ಯರ್ಥಿಯು ಒಂದಕ್ಕಿಂತ ಹೆಚ್ಚಿನ ವೃಂದದ ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳ ಅರ್ಜಿ ಸಲ್ಲಿಸಿದಲ್ಲಿ ಅವರು ಯಾವ ವೃಂದದ ಯಾವ ಹುದ್ದೆಗೆ ಆಯ್ಕೆಯಾಗಲು ಬಯಸುತ್ತಾರೋ ಅಂತಹ ವೃಂದದ ಹುದ್ದೆಯ ತಾತ್ಕಾಲಿಕ ಆದ್ಯತೆಯನ್ನು ಅರ್ಜಿ ಸಲ್ಲಿಸುವಾಗ ನೀಡುವುದು ಕಡ್ಡಾಯವಾಗಿರುತ್ತದೆ. ಅಂದರೆ ಪ್ರಿಪರೇಷನ್ ಅಂತ ಹೇಳ್ತೀವಿ ನಾವು, ಪ್ರಿಪೇರ್ ಅಂತ ಕೊಡ್ತೀವಿ, ಯಾವುದಕ್ಕೆ ನಾವು ಫಸ್ಟ್ ಪ್ರಿಪೇರ್ ಕೊಡ್ತೀವಿ ಅನ್ನುವಂಥದ್ದು ನಾವಿಲ್ಲಿ ನಮೂದಿಸಬೇಕಾಗತ್ತೆ ಅನ್ನುವಂಥದ್ದು. ಪರೀಕ್ಷಾ ಕೇಂದ್ರಗಳಿಗೆ ಅಭ್ಯರ್ಥಿಗಳು ಹಂಚಿಕೆ ಮಾಡುವಾಗ ವಿಶೇಷ ಚೇತನ ಮಹಿಳೆ ಅಭ್ಯರ್ಥಿಗೆ ಆದ್ಯತೆಯನ್ನು ನೀಡಲಾಗುವುದು. ಅಭ್ಯರ್ಥಿಯು ಆನ್ಲೈನ್ ಅರ್ಜಿಯಲ್ಲಿ ಆಯ್ಕೆ ಮಾಡಿಕೊಂಡ ಹುದ್ದೆಗಳಿಗೆ ವೃಂದದ ಅಧಿಸೂಚನೆಗಳನ್ನು ಇಲ್ಲಿ ಸ್ಪಷ್ಟವಾಗಿ ನಮೂದಿಸಬೇಕು. ನೆಕ್ಸ್ಟ್ ಮುಂದುವರೆದು, ಅರ್ಜಿಯನ್ನು ಸಲ್ಲಿಸಲು ಯಾವಾಗ ಪ್ರಾರಂಭ ಆಗ್ತದೆ ಅನ್ನುವಂಥದ್ದು ನೋಡಿ. ನಾನು ವಿಡಿಯೋ ಪ್ರಾರಂಭದಲ್ಲಿ ಹೇಳಿದೆ, ಪ್ರಾರಂಭ ಆಗುವಂಥದ್ದು 18/8/2026 ಅಂದರೆ ಇದೇ ತಿಂಗಳ 18ನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಮತ್ತು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಕೊನೆಯ ದಿನಾಂಕ ಯಾವುದಪ್ಪ ಅಂದರೆ 7/9/2026 ಅನ್ನುವಂಥ ಸರಿಸುಮಾರು ಇಲ್ಲಿ 20 ದಿನಗಳ ಒಂದು ಅವಕಾಶವನ್ನು ಇಲ್ಲಿ ನೀಡಿದ್ದಾರೆ ಅನ್ನುವಂಥದ್ದು. ಮತ್ತು ನಾವು ಶುಲ್ಕವನ್ನು ಪಾವತಿ ಮಾಡಲಿಕ್ಕೆ 3 ದಿನ ಎಕ್ಸ್ಟೆಂಡ್ ಮಾಡಿದರೆ ಅದು 10/9/2026ರಿಂದ. ಹಾಗಾದರೆ ಒಂದು ಚಲನನ್ನು ತುಂಬಲಿಕ್ಕೆ ಪಾವತಿಯ ಒಂದು ಶುಲ್ಕ ಎಷ್ಟಿದೆ ನೋಡಿರಿ. ಒಂದು 2A 2B 3A 3B ಪ್ರವರ್ಗದವರಿಗೆ 750 ಇದ್ದರೆ, ಒಂದೇ ವೃಂದದ 2 ಹುದ್ದೆಗೆ ಅರ್ಜಿ ಸಲ್ಲಿಸಿದಲ್ಲಿ ರೂಪಾಯಿ 1125. ಅಂದರೆ ನಾವು ಒಂದಕ್ಕಿಂತ ಹೆಚ್ಚು ಹುದ್ದೆಗಳನ್ನ ಹಾಕ್ತೀವಿ, PST GPST ಅಷ್ಟು ಹಾಕಿದಾಗ ನಮಗೆ 1125 ಆಗುತ್ತೆ. ಒಂದೇ ಒಂದು ಹುದ್ದೆ ಹಾಕಿದರೆ 750 ರೂಪಾಯಿ ಇಲ್ಲಿ ನಾವು ಚಲನನ್ನು ಕಟ್ಟಬೇಕಾಗತ್ತೆ ನೋಡಿ. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಪ್ರವರ್ಗ 1 ಮಾಜಿ ಸೈನಿಕರಿಗೆ ಮತ್ತು ಅಂಗವಿಕಲತೆ ಉಳ್ಳಂತಹವರಿಗೆ ಇಲ್ಲಿ 500 ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ. ಮತ್ತು 2 ಹುದ್ದೆಯನ್ನು ಸಲ್ಲಿಸಿದರೆ 750 ರೂಪಾಯಿಯನ್ನು ಅವರ ಚಲನನ್ನು ಕಟ್ಟಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಮುಂದುವರೆದು ವಿಶೇಷ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ನೋಡಿ. ಒಂದೇ ವೃಂದದಲ್ಲಿ 2ಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸಿದ್ದಲ್ಲಿ ಮೇಲಿನ ಕೋಷ್ಟಕದ ಕ್ರಮ ಸಂಖ್ಯೆ 1ರ ಅಭ್ಯರ್ಥಿಗಳು ಪ್ರತಿ ಹೆಚ್ಚುವರಿ ಹುದ್ದೆಗೆ ಹೆಚ್ಚುವರಿಯಾಗಿ 375 ರೂಗಳನ್ನು ಇಲ್ಲಿ ಕೊಡಬೇಕಾಗತ್ತೆ ಅನ್ನುವಂಥ ಪಾವತಿಸಬೇಕಾಗತ್ತೆ. ಅದೇ ರೀತಿಯಾಗಿ ಮೇಲಿನ ಕೋಷ್ಟಕದ ಕ್ರಮ ಸಂಖ್ಯೆ 2ರ ಅಭ್ಯರ್ಥಿಗಳು ಪ್ರತಿ ಹೆಚ್ಚುವರಿ ಹುದ್ದೆಗೆ 250 ರೂಪಾಯಿಗಳನ್ನು ಇಲ್ಲಿ ಪಾವತಿಸಬೇಕಾಗತ್ತೆ ಅನ್ನುವಂಥದ್ದು. ಅಂದರೆ ಒಂದಕ್ಕಿಂತ ಹೆಚ್ಚು ಹುದ್ದೆಗಳನ್ನ ನಾವು ಸಲ್ಲಿಸಿದ್ದೇ ಆದರೆ ಹೆಚ್ಚುವರಿಯಾಗಿ 375 ರೂಪಾಯಿನಲ್ಲಿ ನಾವು ಚಲನ್ ಮೂಲಕ ನಾವು ಕಟ್ಟಬೇಕಾಗತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು ಇವರ ಒಂದು ವೇತನ ಶ್ರೇಣಿ ಏನಿದೆ ನೋಡಿ. ಪ್ರೌಢಶಾಲಾ ಸಹಶಿಕ್ಷಕರು ಮತ್ತು ದೈಹಿಕ ಶಿಕ್ಷಕರ ಒಂದು ಗ್ರೇಡ್ ಅನ್ನುವಂಥದ್ದು ಅವರ ಒಂದು ಬೇಸಿಕ್ 54,175ರಿಂದ ಪ್ರಾರಂಭವಾಗಿ 99,400ವರೆಗೆ ಇವರ ಒಂದು ಅಮೌಂಟನ್ನು ಇಲ್ಲಿ ಸ್ಯಾಲ್ರಿ ರೂಪದಲ್ಲಿ ಅವರು ಪಡೀತಾರೆ ಅನ್ನುವಂಥದ್ದು. ಬೇಸಿಕ್ 54,175 ಅನ್ನುವಂಥದ್ದು. ನೆಕ್ಸ್ಟ್ ಅವರ ಒಂದು ಅರ್ಹತೆಗಳು ನೋಡಿರಿ. ಸಾಮಾನ್ಯ ವರ್ಗದ ಹುದ್ದೆಯನ್ನು ಸಲ್ಲಿಸಲಿಕ್ಕೆ ಅವರಿಗೆ 40 ವರ್ಷಗಳನ್ನು ನಿಗದಿಪಡಿಸಿದ್ದಾರೆ. ಮತ್ತು 2A 2B 3A 3B ಅವರಿಗೆ 43 ವಯಸ್ಸಿನ ಒಂದು ಅರ್ಹತೆಯನ್ನು ಇಲ್ಲಿ ಮಾನದಂಡವಾಗಿ ನೀಡಿದ್ದಾರೆ ಅನ್ನುವಂಥದ್ದು. ಮತ್ತು ಪ್ರವರ್ಗ 1 SC ST ಅವರಿಗೆ ಮತ್ತು ವಿಶೇಷ ಚೇತನ ಉಳ್ಳಂಥ ಅಭ್ಯರ್ಥಿಗಳಿಗೆ 45 ವರ್ಷಗಳ ಒಂದು ಮೀಸಲಾತಿಯನ್ನು ಅಂದರೆ ಅರ್ಹತೆಯನ್ನು ಹೊಂದಿರ್ತಾರೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು ನೋಡಿ, ಅವರ ಒಂದು ಹುದ್ದೆಯನ್ನು ಪಡೀಲಿಕ್ಕೆ ಸರ್ಕಾರಿ ಪ್ರೌಢಶಾಲೆಗಳಲ್ಲಿನ ಸಹಶಿಕ್ಷಕರ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಸಾಮಾನ್ಯ ವಿದ್ಯಾರ್ಹತೆಗಳು ಏನೇನು ಪಡ್ಕೊಂಡಿರ್ಬೇಕಪ್ಪ ಅಂತಂದರೆ, ಪದವಿಯಲ್ಲಿ ಕನಿಷ್ಠ ಸರಾಸರಿ 50% ಅಂಕಗಳು, ಬ್ಯಾಚುಲರ್ ಆಫ್ ಎಜುಕೇಷನ್ ಪದವಿಯನ್ನು ಹೊಂದಿರತಕ್ಕದ್ದು. ಅಂದರೆ ಇಲ್ಲಿ ನಾವು ಅಪ್ಲಿಕೇಶನ್ ಹಾಕುವಾಗ ಅವರು ಡಿಗ್ರಿಯಲ್ಲಿ ಸರಿಸುಮಾರು 50% ಅನ್ನು ಹೊಂದಿರಬೇಕು ಕನಿಷ್ಠ. ಮತ್ತು B.Ed ಅವರು ಕಂಪಲ್ಸರಿಯಾಗಿ ಮುಗಿಸಿರ್ಬೇಕು ಅನ್ನುವಂಥದ್ದು, ಬ್ಯಾಚುಲರ್ ಆಫ್ ಎಜುಕೇಷನ್. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ 40% ಅಂಕಗಳನ್ನು ಅವರು ಪಡ್ಕೊಂಡ್ರೆ ಸಾಕು ಅನ್ನುವಂಥದ್ದು. ಯಾವುದಪ್ಪ ಅಂತಂದರೆ ಡಿಗ್ರಿಯಲ್ಲಿ ಅವರು 40 ಅಂಕಗಳನ್ನು ಅವರು ಪಡ್ಕೊಂಡ್ರೆ ಇಲ್ಲಿ ಸಾಕು. ಅಂದರೆ ಇತರ ಅವರು 50%ನಲ್ಲಿ ಪಡಿಬೇಕಾಗತ್ತೆ. ನೆಕ್ಸ್ಟ್ ಮುಂದುವರೆದು ಕಲಾ ಒಂದು ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಕಲಾ ವಿಷಯದಲ್ಲಿನ ಪದವಿಯಲ್ಲಿನ ಕೆಳಗಿನ 2 ವಿಷಯಗಳನ್ನು ಐಚ್ಛಿಕವಾಗಿ ವಿಷಯಗಳನ್ನು ಮಾಡಿರತಕ್ಕದ್ದು. ಅಂದರೆ ಇತಿಹಾಸ ನಾವು ಹೇಳ್ತೀವಲ್ಲ, ಕಲಾ ಅಂತಂದರೆ ನೀವು ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ
ಸಮಾಜ ವಿಜ್ಞಾನ ಶಿಕ್ಷಕ ಬೋಧಿಸುವಂಥವ್ರು. ಯಾವುದಪ್ಪ ಅಂದರೆ ಸಮಾಜ ವಿಜ್ಞಾನ ಬೋಧಿಸುವಂಥವ್ರು. ಅವರು ಇಲ್ಲಿ ಏನಾಗ್ತದಪ್ಪ ಅಂದರೆ ಡಿಗ್ರಿಯಲ್ಲಿ ಇತಿಹಾಸ, ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ ಮತ್ತು ಸಮಾಜಶಾಸ್ತ್ರವನ್ನು ಐಚ್ಛಿಕ ಅಂದರೆ ಆಪ್ಷನಲ್ ಆಗಿ ತೆಗೆದುಕೊಂಡಿರಬೇಕು ಅನ್ನುವಂಥದ್ದು. ಆಪ್ಷನಲ್ ಆಗಿ ತೆಗೆದುಕೊಂಡಿರುವಂಥವ್ರಿಗೆ ಇಲ್ಲಿ ಅರ್ಹತೆಯನ್ನು ಅವರು ಹೊಂದಿರ್ತಾರೆ ಅನ್ನುವಂಥದ್ದು ಕಲಾ ವಿಷಯದಲ್ಲಿ. ನೆಕ್ಸ್ಟ್ ಮುಂದುವರೆದು ಸಹಶಿಕ್ಷಕರು ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಅವರು ಸೈನ್ಸಲ್ಲಿ ಕೂಡ ನಾವು ನೋಡಿದ್ದೀವಿ. CBZ ಅಲ್ಲಿ ರಾಸಾಯನಶಾಸ್ತ್ರ, ಸಸ್ಯಶಾಸ್ತ್ರ, ಜೀವಶಾಸ್ತ್ರ ಇವುಗಳಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ಕಡ್ಡಾಯವಾಗಿ ಐಚ್ಛಿಕವಾಗಿ ವಿಷಯವನ್ನು ಅವರು ಓದಿರಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು ಸಾಮಾನ್ಯ ಸೂಚನೆಗಳು ಏನಿದಾವೆ ನೋಡಿ. ಅಭ್ಯರ್ಥಿಯ ಡೆರೈವ್ಡ್ ಪರ್ಸೆಂಟೇಜನ್ನು ಆಧರಿಸಿ 1:2 ಅನುಪಾತದಲ್ಲಿ ಅಭ್ಯರ್ಥಿಗಳ ದಾಖಲೆಯನ್ನು ಪ್ರಕಟಿಸಿ ಅರ್ಹತಾ ಪಟ್ಟಿಯನ್ನು ಪ್ರಕಟಿಸಲಾಗೋದು ಅನ್ನುವಂಥ ಇದೆಲ್ಲ ಸಾಮಾನ್ಯ ಮಾಹಿತಿ ನಿಮಗೆ ಗೊತ್ತಿರುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ವೇಟೇಜ್ ಲಿಸ್ಟನ್ನು ಯಾವ ರೀತಿಯಾಗಿ ಮೆರಿಟ್ ನಿರ್ಧರಿಸ್ತಾರೆ ಅನ್ನುವಂಥದ್ದು ಕೂಡ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ ನೋಡಿ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 85% ಅಂತಂದರೆ ನಾವೀಗ CET ಬರಿತಾ ಇದೆಯೋದು, ಆ CETಯಲ್ಲಿ ಎಷ್ಟು ಪರ್ಸೆಂಟ್ ಕನ್ವರ್ಟ್ ಮಾಡ್ತಾರಪ್ಪ ಅಂತಂದರೆ 85% ಹಿಡಿತಾರೆ. ಮತ್ತು ನಾವು ಡಿಗ್ರಿಯಲ್ಲಿ ಗಳಿಸಿದ ಅಂಕಗಳು 13 ಮತ್ತು ಶಿಕ್ಷಕರ ಶಿಕ್ಷಣ ಕೋರ್ಸ್ ಅಂದರೆ B.Ed ಅಲ್ಲಿ 2% ಮಾತ್ರ ಅನ್ವಯ ಮಾಡಿ ಟೋಟಲ್ 100%ಗೆ ಇಲ್ಲಿ ಲೆಕ್ಕ ಹಾಕಿ ನಮ್ದು ಏನು ಮಾಡ್ತಾರಪ್ಪ ಅಂತಂದರೆ ಮೆರಿಟನ್ನು ಇಲ್ಲಿ ನಮಗೆ ಕೊಡ್ತಾರೆ ಅನ್ನುವಂಥ ಆ ಮೆರಿಟ್ ಪ್ರಕಾರ ನಮಗೆ ಇಲ್ಲಿ ಹುದ್ದೆಗಳನ್ನು ಒಂದು ಹಂಚಿಕೆ ಆಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಸೇಮ್ ಇಲ್ಲಿ ಕೂಡ ದೈಹಿಕ ಶಿಕ್ಷಕರ ಶಿಕ್ಷಣದ ಒಂದು ಅನ್ನುವಂಥದ್ದು ನೋಡಿ. ಫಿಸಿಕಲ್ ಟೀಚರಿಗೆ ಕೂಡ 85% CET, ಡಿಗ್ರಿಯಲ್ಲಿ 13, ಅವರ ಒಂದು B.Ed 2%ಗೆ ಇಲ್ಲಿ ಅನ್ವಯ ಆಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು ಪ್ರತಿಯೊಂದು ಮೀಸಲಾತಿಗಳನ್ನು ಕೂಡ ಇಲ್ಲಿ ನೀಡಿದ್ದಾರೆ ಅನ್ನುವಂಥದ್ದು ನೋಡಿ. ಮಾಜಿ ಸೈನಿಕರಿಗೆ 10% ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಮತ್ತು ಅಂಗವಿಕಲತೆ ಉಳ್ಳಂತಹ ಅಭ್ಯರ್ಥಿಗಳಿಗೆ 5% ಮೀಸಲಾತಿ, ಯೋಜನೆಗಳಿಂದ ನಿರಾಶ್ರಿತರಾದಂಥವರಿಗೆ 5% ಮೀಸಲಾತಿ, ಅದೇ ರೀತಿಯಾಗಿ ಗ್ರಾಮೀಣ ಅಭ್ಯರ್ಥಿಗಳಿಗೆ 25% ಮೀಸಲಾತಿ ಮತ್ತು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ 5% ವಿನಾಯಿತಿ ಮತ್ತು ಮೀಸಲಾತಿ, ಮಹಿಳಾ ಅಭ್ಯರ್ಥಿಗಳಿಗೆ 33% ಅನ್ನುವಂಥ ಒಂದು ಹುದ್ದೆಗಳು 100 ಹುದ್ದೆಗಳಿದ್ದವಪ್ಪ ಅಂತಂದರೆ ಆ 100 ಹುದ್ದೆಗಳಲ್ಲಿ 33 ಹುದ್ದೆಗಳು ಯಾರಿಗೆ ಮೀಸಲಾಗಿದವಪ್ಪ ಅಂದರೆ ಅದು ಮಹಿಳಾ ಅಭ್ಯರ್ಥಿಗಳಿಗೆ ಮೀಸಲಾಗಿದೆ ಅನ್ನುವಂಥದ್ದು ಮತ್ತು ತೃತೀಯ ಲಿಂಗಿ ಗುಂಪುಗಳಿಗೆ 1% ಮೀಸಲಾತಿಯನ್ನು ಇಲ್ಲಿ ನೀಡಿದ್ದಾರೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು ವಿಶೇಷ ಸೂಚನೆಯನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕು ಅನ್ನೋ ಒಂದು ಗ್ರಾಮೀಣ ಮಾಧ್ಯಮ, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳನ್ನು ಕೂಡ ಇಲ್ಲಿ ಅವಕಾಶವನ್ನು ನೀಡಿದ್ದಾರೆ ನೋಡಿ ಅಪ್ಲಿಕೇಶನನ್ನು ಹಾಕ್ಲಿಕ್ಕೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ಇಲ್ಲಿ ಕಲಾ ವಿಭಾಗ ಅಂತಂದರೆ ನಾವು ಸಮಾಜ ವಿಜ್ಞಾನ ಅಂತೇಳಿ ನಾವು ಇಲ್ಲಿ ತಿಳ್ಕೊಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಪರೀಕ್ಷೆ ಅನ್ನುವಂಥದ್ದು ಯಾವಾಗ ಪ್ರಾರಂಭ ಆಗುತ್ತೆ ನೋಡಿರಿ. ಪರೀಕ್ಷೆ ದಿನಾಂಕ ಯಾವಾಗ ಪರೀಕ್ಷೆಯನ್ನು ಅವರು ಬರಿಬೋದು ಅನ್ನುವಂಥದ್ದು ಒಂದು ಅದು ಕೂಡ ಇಲ್ಲಿ ನೋಡಿರಿ. ಪರೀಕ್ಷೆಯ ವೇಳಾಪಟ್ಟಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಅಂದರೆ 80% ಹುದ್ದೆಗಳಿಗೆ ಪರೀಕ್ಷೆ ಯಾವಾಗ ನಡೀತಪ್ಪ ಅಂದರೆ 21ನೇ ತಾರೀಕು ಅಂದರೆ ಬೆಳಿಗ್ಗೆ 10ರಿಂದ 12 ಇಲ್ಲಿ ಪರೀಕ್ಷೆ ನಡೀತದ್ದು. ಸಾಮಾನ್ಯ ಪತ್ರಿಕೆ 1 ಅದು ಮತ್ತು ಮಧ್ಯಾಹ್ನ 2ರಿಂದ 4:30 ದೈಹಿಕ ಶಿಕ್ಷಕ ಅಂದರೆ ಫಿಸಿಕಲ್ ಟೀಚರ್ ಏನಾಗಿದೆಪ್ಪ ಅಂದರೆ ಮೊದಲನೇ ಬಾರಿಗೆ 1 ಡೇ ಎಕ್ಸಾಮ್ ಇರುತ್ತೆ ಮತ್ತು ಸೆಕೆಂಡ್ ಡೇ ಯಾರ್ದಪ್ಪ ಅಂದರೆ ಉಳಿದಂಥ ಶಿಕ್ಷಕರ ಒಂದು ಹುದ್ದೆಗಳಿಗೆ ಇಲ್ಲಿ ಪರೀಕ್ಷೆಯನ್ನು ಮಾಡ್ತಾರೆ ಅನ್ನುವಂಥದ್ದು ನೋಡಿ. ಇಲ್ಲಿ 22ನೇ ತಾರೀಕು ಬೆಳಗ್ಗೆ 10ರಿಂದ 12 ಗಂಟೆಗೆ ಪತ್ರಿಕೆ 2. ಸಾಮಾನ್ಯವಾಗಿ ಪತ್ರಿಕೆ 1 ಎಲ್ರಿಗೂ ಸೇಮ್ ಇರುತ್ತೆ ಅನ್ನುವಂಥದ್ದು. ಯಾಕಪ್ಪ ಅಂತಂದರೆ ಸಾಮಾನ್ಯವಾಗಿ ಎಲ್ರಿಗೂ ಜನರಲ್ ಅನ್ನುವಂಥದ್ದು ಎಲ್ಲ ಒಂದು ವಿಷಯಗಳಿಗೆ ಸೇಮ್ ಇರೋದ್ರಿಂದ ಅವ್ರು ಜನರಲ್ ಪೇಪರ್ ಯಾವಾಗ ಬರೀಬೇಕಪ್ಪ ಅಂತಂದರೆ 21ನೇ ತಾರೀಕು 10ರಿಂದ 12 ಗಂಟೆ ಒಳಗೆ ಮುಗಿಸ್ಕೊಳ್ಬೇಕು. ಅದಾದ ನಂತರ ಮಧ್ಯಾಹ್ನ ದೈಹಿಕ ಶಿಕ್ಷಕರ ಫಿಸಿಕಲ್ ಟೀಚರ್ದೊಂದು ಪರೀಕ್ಷೆ ಇರುತ್ತೆ. ಆನಂತರ ಮರುದಿನ ಯಾರ ಒಂದು ಪರೀಕ್ಷೆ ಇರುತ್ತಪ್ಪ ಅಂದರೆ ಬೆಳಗ್ಗೆ 10ರಿಂದ 12 ಗಂಟೆವರೆಗೆ ಅದು CBZ ಅವರಿಗೆ ಮತ್ತು ಅದೇ ರೀತಿಯಾಗಿ ಆವಾಗಲೇ ಮತ್ತು ಆರ್ಟ್ಸ್ ಅವರಿಗೆ ಇರುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು ಮಧ್ಯಾಹ್ನ ಪತ್ರಿಕೆ 2 AM ಅಸಿಸ್ಟೆಂಟ್ ಮಾಸ್ಟರ್ ಕನ್ನಡ ಅಂದರೆ ಕನ್ನಡ ವಿಷಯ ಬೋಧಿಸುವಂಥವರಿಗೆ ಮತ್ತು ಇಂಗ್ಲೀಷ್ ಬೋಧಿಸುವಂಥವ್ರಿಗೆ ಮಧ್ಯಾಹ್ನ ಇರುತ್ತೆ. ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಅನ್ನುವಂಥದ್ದು. ಇಲ್ಲಿ ಆರ್ಟ್ಸ್ ಅಂದರೆ ನೀವೇನು ತಿಳ್ಕೊಬೇಕು, ನಾನು ಆವಾಗಲೇ ಹೇಳಿದೆ ಏನಪ್ಪ ಅಂತಂದರೆ ಸಮಾಜ ವಿಜ್ಞಾನ ಬೋಧಿಸುವಂತಹ ಒಂದು ಶಿಕ್ಷಕರಿಗೆ ಆರ್ಟ್ಸ್ ಅನ್ನುವಂಥದ್ದು. ಇಲ್ಲಿ CBZ ಅನ್ನುವಂಥದ್ದು ವಿಜ್ಞಾನ ಶಿಕ್ಷಕರಿಗೆ ಅನ್ನುವಂಥದ್ದು. ಹೌದಾ, ಇವರು ಇಲ್ಲಿ ಪರೀಕ್ಷೆಗಳನ್ನು ಬರೀತಾರೆ ಅನ್ನುವಂಥ ಪರೀಕ್ಷೆ ದಿನಾಂಕ ಕೂಡ ಇಲ್ಲಿ ಕೊಟ್ಟಿದ್ದಾರೆ 21, 22ನೇ ತಾರೀಕು ಅಂದರೆ ಸರಿಸುಮಾರು ನಮ್ಗೆ 2 ತಿಂಗಳ ಒಂದು ಅವಧಿಯನ್ನು ಇಲ್ಲಿ ಪರೀಕ್ಷಾ ಒಂದು ಅವಧಿಯನ್ನು ಇಲ್ಲಿ ಇದೆ ಅನ್ನುವಂಥದ್ದು ನೋಡಿ. ಸಾಮಾನ್ಯವಾಗಿ ಯಾವ ವಿಷಯಗಳ ಪತ್ರಿಕೆ 1 ಅನ್ನುವಂಥದ್ದು ನೋಡಿರಿ ವಿಷಯಗಳು ಕೂಡ ಕೊಟ್ಟಿದ್ದಾರೆ. ಆ ವಿಷಯಗಳು 100 ಅಂಕಗಳಿಗೆ ಇಲ್ಲಿ ನಿಗದಿಪಡಿಸಿದ್ದಾರೆ. ಆ 100 ಅಂಕಗಳಲ್ಲಿ ಯಾವುದರಿಂದ 20 ಅಂಕಗಳು ಯಾವುದಕ್ಕಪ್ಪ ಅಂತಂದರೆ ಜನರಲ್ ನಾಲೆಜ್ ಮತ್ತು ಕರೆಂಟ್ ಅಫೇರ್ಸ್ಗೆ ಅಂದರೆ ಪ್ರಚಲಿತ ವಿದ್ಯಮಾನಗಳು ನೀಡಿದ್ದಾರೆ. ಸಾಮಾನ್ಯ ಕನ್ನಡಕ್ಕೆ ಜನರಲ್ ಕನ್ನಡಕ್ಕೆ 10 ಅಂಕಗಳು, ಸಾಮಾನ್ಯ ಇಂಗ್ಲೀಷ್ಗೆ 10 ಅಂಕಗಳು, ಶೈಕ್ಷಣಿಕ ಮನೋವಿಜ್ಞಾನ ಹೌದಾ ಅದಕ್ಕೆ 15 ಅಂಕಗಳು
ಮತ್ತು ಮೆಂಟಲ್ ಎಬಿಲಿಟಿಗೆ ಅದು 15 ಅಂಕಗಳು. ಕಂಪ್ಯೂಟರ್ ಲಿಟ್ರಸಿ ಅಂದರೆ ಗಣಕಯಂತ್ರ ಸಾಕ್ಷರತೆ ಅಲ್ಲಿ 15 ಅಂಕಗಳು ಮತ್ತು ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ 15. ಒಟ್ಟು 100 ಅಂಕಗಳನ್ನು ಇಲ್ಲಿ ಪತ್ರಿಕೆ ಒಂದಕ್ಕೆ ಇಲ್ಲಿ ನಿಗದಿಪಡಿಸಿದ್ದಾರೆ ಅನ್ನುವಂಥದ್ದು. ನೆಕ್ಸ್ಟ್ ಪತ್ರಿಕೆ 2 ನಮ್ಗೆ ಗೊತ್ತು, ಸ್ಪೆಸಿಫಿಕ್ ಆಗಿ ಯಾವ್ಯಾವ ಹುದ್ದೆಗಳಿಗೆ ನಾವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ ಅವರು 100 ಅಂಕಗಳಿಗೆ ಅವರ ಒಂದು ಪತ್ರಿಕೆ ಒಂದು ಪೇಪರನ್ನು ಇಲ್ಲಿ ಬರೀಬೇಕಾಗುತ್ತೆ. ಅಂದರೆ ಕನ್ನಡ ಭಾಷೆ ಅಂದರೆ ಕನ್ನಡವನ್ನು ಬೋಧಿಸುವಂಥ ಶಿಕ್ಷಕರಿಗೆ 100 ಅಂಕಗಳು. ಇದು ಕನ್ನಡದಲ್ಲಿ ವಸ್ತುನಿಷ್ಠ ಅಂದರೆ OMR ಬಹು ಆಯ್ಕೆಗಳಲ್ಲಿರುತ್ತೆ, ABCD ಅನ್ನುವಂಥದ್ದು. ಇವೆಲ್ಲವೂ ಕೂಡ ಒಟ್ಟಾರೆಯಾಗಿ ಈ ಬಾರಿ OMRನಲ್ಲಿ ಕೇಳ್ತಾರೆ ಅನ್ನುವಂಥದ್ದು ನೋಡಿರಿ, ಬಹು ಆಯ್ಕೆಯ ಒಂದು ಪ್ರಶ್ನೆಗಳು. ನೆಕ್ಸ್ಟ್ ಮುಂದುವರೆದು ಕಲಾ ಶಿಕ್ಷಕರು, ಆವಾಗಲೇ ಹೇಳಿದೆ ನಾನು, ಇತಿಹಾಸ, ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ 100 ಅಂಕಗಳನ್ನು ಇಲ್ಲಿ ನಿಗದಿಪಡಿಸಿರ್ತಾರೆ ಅನ್ನುವಂಥ. ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅವರು ವಿಷಯ ಜ್ಞಾನ, ರಸಾಯನಶಾಸ್ತ್ರ ಅಂದರೆ ಸಮಾಜ ವಿಜ್ಞಾನ, ರಸಾಯನಶಾಸ್ತ್ರ, ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 100 ಅಂಕಗಳನ್ನು ಕೂಡ ಇಲ್ಲಿ ನಿಗದಿಪಡಿಸಿದ್ದಾರೆ ಅನ್ನುವಂಥದ್ದು. ಮತ್ತು ದೈಹಿಕ ಶಿಕ್ಷಕರಿಗೆ ಇಲ್ಲಿ ಅವರಿಗೂ ಕೂಡ 100 ಅಂಕಗಳು. ಒಟ್ಟಾರೆಯಾಗಿ ಇಲ್ಲಿ ಸಾಮಾನ್ಯ ಪತ್ರಿಕೆ ಎಲ್ಲ ಶಿಕ್ಷಕರಿಗೆ 1 ಮತ್ತು ವಿಷಯ ಶಿಕ್ಷಕರಿಗೆ ಅವರ ಒಂದು ವಸ್ತುನಿಷ್ಠ ಅಂದರೆ ಅವರ ಒಂದು ಸ್ಪೆಸಿಫಿಕ್ ಒಂದು ಪತ್ರಿಕೆಗೆ 100 ಅಂಕಗಳನ್ನು ಇಲ್ಲಿ ನಿಗದಿಪಡಿಸಿದ್ದಾರೆ ಅನ್ನುವಂಥದ್ದು ನೋಡಿ. OMRನಲ್ಲಿ ಕೂಡ ನಾವು ನೀಲಿ ಬ್ಲೂ ಪೆನ್ನನ್ನು ಶೇಡ್ ಮಾಡುವಂಥದ್ದು ಕೂಡ ನಮಗೆಲ್ಲ ಗೊತ್ತಿರುತ್ತೆ ಆಲ್ರೆಡಿ, ಹೌದಾ. ಕೀ ಉತ್ತರಗಳನ್ನು ಕೂಡ ಇಲ್ಲಿ ಪ್ರಕಟಣೆ ಮಾಡುವಂಥದ್ದು ನೋಡಿ. ಸ್ಪರ್ಧಾತ್ಮಕ ಪರೀಕ್ಷೆ ಸಂಪೂರ್ಣವಾಗಿ ಮುಗಿದ 2 ದಿನಗಳ ನಂತರ ಇಲಾಖೆ ವೆಬ್ಸೈಟ್ನಲ್ಲಿ ಕೀ ಉತ್ತರಗಳನ್ನು ಪ್ರಕಟಿಸಲಾಗೋದು ನೋಡಿರಿ. ಈ ಬಾರಿ ಒಂದು ಒಳ್ಳೆಯ ಒಂದು ವಿಷಯ ಏನಪ್ಪ ಅಂದರೆ 2 ದಿನಗಳ ಒಳಗಾಗಿ ಏನು ಮಾಡ್ತಾರಪ್ಪ ಅಂತಂದರೆ ಕೀ ಆನ್ಸರನ್ನು ಕೂಡ ಇಲ್ಲಿ ನೀಡ್ತೀರಿ ಅನ್ನುವಂಥದ್ದನ್ನು ಸರ್ಕಾರ ಈಗಾಗಲೇ ತನ್ನ ನೋಟಿಫಿಕೇಷನಲ್ಲಿ ಹೇಳಿದೆ ನೋಡಿ. ನೆಕ್ಸ್ಟ್ ಮುಂದುವರೆದು ಕಲ್ಯಾಣ ಕರ್ನಾಟಕದ ಒಂದು ವಿಭಾಗದಲ್ಲಿ ಯಾವ ಜಿಲ್ಲೆಗಳಿಗೆ ಎಷ್ಟು ಹುದ್ದೆಗಳನ್ನು ಕೂಡ ಇಲ್ಲಿ ಹಂಚಿಕೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ನೋಡಿರಿ. ಬಳ್ಳಾರಿ ಜಿಲ್ಲೆಗೆ ಈ ಬಾರಿ ಒಟ್ಟು ಹುದ್ದೆಗಳು ಅಂದರೆ ಒಟ್ಟು ಹುದ್ದೆಗಳ ಸಂಖ್ಯೆ ನಾವು ನೋಡ್ತಾ ಇದ್ದೀವಿ 282 ಹುದ್ದೆಗಳನ್ನು. ಆ 282 ಹುದ್ದೆಗಳಲ್ಲಿ ಕನ್ನಡ ಭಾಷೆ ಬೋಧುವಂಥವರಿಗೆ 56 ಹುದ್ದೆಗಳು, ಇಂಗ್ಲೀಷ್ ಟೀಚರ್ 62, ಸಮಾಜ ವಿಜ್ಞಾನ ಕನ್ನಡ ಮಾಧ್ಯಮದಲ್ಲಿ 25 ಹುದ್ದೆಗಳು, ಇಂಗ್ಲೀಷ್ ಮಾಧ್ಯಮದಲ್ಲಿ 38 ಹುದ್ದೆಗಳು ಮತ್ತು ಅದೇ ರೀತಿಯಾಗಿ CBZ ಕನ್ನಡ ಮಾಧ್ಯಮದಲ್ಲಿ 26 ಹುದ್ದೆಗಳು, ಆಂಗ್ಲ ಮಾಧ್ಯಮ ಅಂದರೆ ಇಂಗ್ಲೀಷ್ನಲ್ಲಿ ಬೋಧಿಸುವಂಥವರಿಗೆ 31 ಹುದ್ದೆಗಳು ಮತ್ತು ಫಿಸಿಕಲ್ ಟೀಚರ್ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು 44. ಒಟ್ಟು ಹುದ್ದೆಗಳು 282 ಅದು ಬಳ್ಳಾರಿ ಜಿಲ್ಲೆಗೆ ನಿಗದಿಪಡಿಸಿದ್ದಾರೆ. ಮತ್ತು ಬೀದರ್ನಲ್ಲಿ ಕಲಾ ಅಂತ ನೆನ್ಪಿಟ್ಕೊಳ್ರಿ ನೀವು, ಸಮಾಜ ವಿಜ್ಞಾನ ಎನ್ನುವಂಥ ವಿಷಯ. ಬೀದರ್ಗೆ 239 ಹುದ್ದೆಗಳು, ಕಲಬುರಗಿ ಒಂದು ಜಿಲ್ಲೆಗೆ 327, ಕೊಪ್ಪಳ ಜಿಲ್ಲೆಗೆ 320 ಹುದ್ದೆಗಳು, ರಾಯಚೂರು ಜಿಲ್ಲೆಗೆ 486 ಹುದ್ದೆಗಳು, ವಿಜಯನಗರ ಜಿಲ್ಲೆಗೆ 125 ಹುದ್ದೆಗಳು ಮತ್ತು ಯಾದಗಿರಿಗೆ 272 ಹುದ್ದೆಗಳು. ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ 2051 ಹುದ್ದೆಗಳು. ಕನ್ನಡ ಶಿಕ್ಷಕರ ಹುದ್ದೆಗಳು 445, ಇಂಗ್ಲೀಷ್ ಶಿಕ್ಷಕರು 448, ಸಮಾಜ ವಿಜ್ಞಾನ ಶಿಕ್ಷಕರು ಕನ್ನಡದಲ್ಲಿ ಅಂದರೆ ಕನ್ನಡ ಮಾಧ್ಯಮದಲ್ಲಿ ಬೋಧಿಸುವವರು 177 ಹುದ್ದೆಗಳು, ಇಂಗ್ಲೀಷ್ನಲ್ಲಿ ಬೋಧಿಸುವಂಥವ್ರು 271 ಹುದ್ದೆಗಳು, CBZ ಕನ್ನಡ ಮಾಧ್ಯಮಕ್ಕೆ 204, ಇಂಗ್ಲೀಷ್ ಮಾಧ್ಯಮಕ್ಕೆ 244, ಒಟ್ಟಾರೆಯಾಗಿ ಫಿಸಿಕಲ್ ಟೀಚರ್ 262. ಒಟ್ಟು ಹುದ್ದೆಗಳ ಸಂಖ್ಯೆ ನಮಗೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಕಲ್ಯಾಣ ಕರ್ನಾಟಕ 2051 ಹುದ್ದೆಗಳನ್ನು ಈ ಬಾರಿ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಇವೆಲ್ಲವೂ ಕೂಡ ನಾವು ಅರ್ಜಿ ಸಲ್ಲಿಸುವಾಗ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನುವಂಥದ್ದು ನೀವೆಲ್ಲ ಆಲ್ರೆಡಿ ತಿಳ್ಕೊಂಡಿರ್ತಾರೆ ಅನ್ನುವಂಥದ್ದು ನೋಡಿ PDF ಅಲ್ಲಿ. ಮುಂದಿನ ವಿಡಿಯೋದಲ್ಲಿ ಯಾವೆಲ್ಲ ಪುಸ್ತಕಗಳನ್ನು ಓದಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅನ್ನುವಂಥದ್ದು. ಅಂದರೆ ಮುಂದಿನ ಒಂದು ವಿಡಿಯೋದಲ್ಲಿ ಪುಸ್ತಕಗಳ ಒಂದು ಪಟ್ಟಿ ಅನ್ನುವಂಥದ್ದು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಅನ್ನುವಂಥದ್ದು. ಅಲ್ಲಿವರೆಗೂ ಧನ್ಯವಾದಗಳು.